ನಮಸ್ಕಾರ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪರೇಷನ್ ಮಾಡ್ತಿರೋ ನಿಮಗೆಲ್ಲರಿಗೂ ಈ ಕಂಪ್ಲೀಟ್ ಸ್ಟಡಿ ಗೈಡ್ಗೆ ಸ್ವಾಗತ. ಜಾಗತಿಕ ಜಿಯೋಪಾಲಿಟಿಕ್ಸ್ ಮತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಾವು ಯಾವಾಗಲೂ ಅಪ್ಡೇಟ್ ಆಗಿರಬೇಕಲ್ವಾ? ಹಾಗಾಗಿ ಎಕ್ಸಾಮ್ಸ್ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಒಂದು ಅಂತಾರಾಷ್ಟ್ರೀಯ ಟಾಪಿಕ್ ಅನ್ನ ಇವತ್ತು ಸಂಪೂರ್ಣವಾಗಿ ಡಿಕೋಡ್ ಮಾಡೋಣ. ಬನ್ನಿ ನೇರವಾಗಿ ವಿಷಯದೊಳಗೆ ಹೋಗೋಣ. ಆರಂಭದಲ್ಲೇ ನಿಮಗೊಂದು ಕುತೂಹಲಕಾರಿ ಪ್ರಶ್ನೆ. ಜಗತ್ತಿನ ಅತೀ ದೊಡ್ಡ ಸೂಪರ್ ಪವರ್ ಅಮೆರಿಕ ಅಂತ ನಮಗೆಲ್ಲ ಗೊತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಅಮೆರಿಕದ ಜಾಗತಿಕ ಪ್ರಭಾವಕ್ಕೇನೆ ನೇರವಾಗಿ ಸವಾಲಾಗ್ತಿರೋ, ಆರ್ಥಿಕವಾಗಿ ಸಿಕ್ಕಾಪಟ್ಟೆ ಫಾಸ್ಟಾಗಿ ಬೆಳಿತಿರೋ ಒಂದು ದೊಡ್ಡ ದೇಶಗಳ ಗುಂಪು ಯಾವ್ದು ಗೊತ್ತಾ? ಹೌದು, ಅದೇ ಬ್ರಿಕ್ಸ್. ಜಾಗತಿಕ ಮಟ್ಟದಲ್ಲಿ ಪವರ್ ಮತ್ತು ಎಕಾನಮಿ ಹೇಗೆ ಬ್ಯಾಲೆನ್ಸ್ ಆಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಗುಂಪಿನ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಮುಖ್ಯ. ಓಕೆ, ಇವತ್ತಿನ ನಮ್ಮ ಅಜೆಂಡಾ ಬಹಳ ಸಿಂಪಲ್. ಮೊದಲು ಪರಿಚಯ ಮತ್ತು ಇತಿಹಾಸ ನೋಡ್ತೀವಿ, ಆಮೇಲೆ ಆರ್ಥಿಕ ಸಹಕಾರ, ಇತ್ತೀಚಿನ ವಿಸ್ತರಣೆ, ನಮ್ಮ ಭಾರತಕ್ಕೆ ಇದು ಯಾಕಷ್ಟು ಇಂಪಾರ್ಟೆಂಟ್, ಜೊತೆಗೆ ಪಾಶ್ಚಿಮಾತ್ಯ ದೇಶಗಳಿಗೂ ಇದಕ್ಕೂ ಇರೋ ವ್ಯತ್ಯಾಸ. ಲಾಸ್ಟಲ್ಲಿ ನಿಮ್ಗೊಂದು ಎಕ್ಸಾಮ್ ಪ್ರೆಪ್ ಕ್ವಿಜ್ ಕೂಡ ಇರುತ್ತೆ. ರಿವಿಷನ್ ಮಾಡೋಕೆ ಇದೊಂದು ಪರ್ಫೆಕ್ಟ್ ಫಾರ್ಮ್ಯಾಟ್. ಸರಿ, ನಮ್ಮ ಮೊದಲ ವಿಭಾಗಕ್ಕೆ ಹೋಗೋಣ. ಪರಿಚಯ ಮತ್ತು ಇತಿಹಾಸ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಹೆಸರು ಬಂದಿರೋ ರೀತಿ ಬಹಳ ಆಸಕ್ತಿದಾಯಕವಾಗಿದೆ. ಬ್ರಿಕ್ಸ್ ಅನ್ನೋದು 5 ಪ್ರಮುಖ ದೇಶಗಳ ಮೊದಲ ಅಕ್ಷರಗಳನ್ನ ಸೇರಿಸಿ ಮಾಡಿರೋ ಒಂದು ಆಕ್ರೋನಿಮ್. ಬಿ ಅಂದ್ರೆ ಬ್ರೆಜಿಲ್, ಆರ್ ಅಂದ್ರೆ ರಷ್ಯಾ, ಐ ಅಂದ್ರೆ ಇಂಡಿಯಾ, ಸಿ ಅಂದ್ರೆ ಚೀನಾ, ಮತ್ತೆ ಎಸ್ ಅಂದ್ರೆ ಸೌತ್ ಆಫ್ರಿಕಾ. ಎಕ್ಸಾಮ್ಗಳಲ್ಲಿ ಈ ದೇಶಗಳ ಹೆಸರನ್ನ ನೆನ್ಪಿಟ್ಕೊಳ್ಳೋಕೆ ಇದೊಂದು ಬೆಸ್ಟ್ ಮೆಮೊರಿ ಟ್ರಿಕ್ ಅಲ್ವಾ? ಈ 5 ದೇಶಗಳು ವಿಶ್ವದ ಪ್ರಮುಖ ಉದಯೋನ್ಮುಖ ಆರ್ಥಿಕತೆಗಳು, ಅಂದ್ರೆ ಎಮರ್ಜಿಂಗ್ ಎಕನಾಮೀಸ್. ಈಗ ಟೈಮ್ಲೈನ್ ಕಡೆ ಸ್ವಲ್ಪ ಗಮನ ಹರಿಸೋಣ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಡೇಟ್ಸ್ ಬಹಳ ಇಂಪಾರ್ಟೆಂಟ್ ನೋಡಿ. 2001 ಸುಮಾರಿಗೆ ಬ್ರಿಕ್ ಅನ್ನೋ ಪರಿಕಲ್ಪನೆ ಮೊದಲ ಬಾರಿಗೆ ಬಂತು. ಆಮೇಲೆ 2009ರಲ್ಲಿ ಈ ದೇಶಗಳ ನಾಯಕರೆಲ್ಲ ಸೇರಿ ಮೊದಲ ಅಫಿಷಿಯಲ್ ಸಮ್ಮಿಟ್ ಮಾಡಿದ್ರು. ಆಗಲೂ ಇದು ಬರೀ ಬ್ರಿಕ್ ಆಗಿತ್ತು. ಆದರೆ 2010ರಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಆಯಿತು. ಅದೇ ದಕ್ಷಿಣ ಆಫ್ರಿಕಾದ ಸೇರ್ಪಡೆ. ಆವಾಗಲೇ ಈ ಗುಂಪಿಗೆ ಎಸ್ ಸೇರಿ ಇದು ಬ್ರಿಕ್ಸ್ ಆಗಿ ಬದಲಾಗಿದ್ದು. ಇದನ್ನು ನಿಮ್ಮ ನೋಟ್ಸಲ್ಲಿ ಹೈಲೈಟ್ ಮಾಡ್ಕೊಳ್ಳಿ. ಮುಂದಿನ ಭಾಗ, ವಿಭಾಗ 2, ಆರ್ಥಿಕ ಸಹಕಾರ. ಈ ಗುಂಪು ಸೇರಿದ್ದೇ ಆರ್ಥಿಕತೆಗಾಗಿ ಅಂತ ನಮ್ಮೆಲ್ಲ ಗೊತ್ತು. ಆದರೆ ಇವರು ಒಳಗಡೆ ಹೆಂಗೆ ಕೆಲಸ ಮಾಡ್ತಾರೆ? ಇವರ ಮುಖ್ಯ ಟಾರ್ಗೆಟ್ ಬರೀ ರಾಜಕೀಯ ಅಲ್ಲ, ಎಕನಾಮಿಕ್ ಡೆವಲಪ್ಮೆಂಟ್. ಮೊದಲನೇದು ಟ್ರೇಡ್ ಕೋಆಪರೇಷನ್, ಅಂದ್ರೆ ತಮ್ಮಲ್ಲೇ ವ್ಯಾಪಾರನ ಸುಲಭ ಮಾಡ್ಕೊಳ್ಳೋದು. ಎರಡನೇದು ಎಕನಾಮಿಕ್ ಗ್ರೋತ್. ಮೂರನೇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಅದೇ ಪರ್ಯಾಯ ಹಣಕಾಸು ಚರ್ಚೆಗಳು. ಅಂದ್ರೆ ಕೇವಲ ಡಾಲರ್ ಮೇಲೆ ಡಿಪೆಂಡ್ ಆದದೇ ತಮ್ಮದೇ ಕರೆನ್ಸಿಗಳಲ್ಲಿ ವ್ಯಾಪಾರ ಮಾಡೋದು ಹೇಗೆ ಅನ್ನೋ ಚರ್ಚೆ. ಅಂಡ್ ಫೈನಲಿ ಜಾಗತಿಕ ಮಟ್ಟದಲ್ಲಿ ತಮ್ಮ ಗ್ಲೋಬಲ್ ಇನ್ಫ್ಲೂಯೆನ್ಸ್ ಅಥವಾ ಪ್ರಭಾವವನ್ನ ಹೆಚ್ಚಿಸ್ಕೊಳ್ಳೋದು. ಹಾಗಾದ್ರೆ ಈ ಗೋಲ್ಸ್ ರೀಚ್ ಆಗೋಕೆ ಇವರೇನ್ ಮಾಡ್ತಾರೆ? ಪ್ರತಿ ವರ್ಷ ಆನ್ಯುವಲ್ ಸಮ್ಮಿಟ್ಸ್ ಅಂದ್ರೆ ವಾರ್ಷಿಕ ಶೃಂಗಸಭೆ ಮಾಡ್ತಾರೆ. ಆದ್ರೆ ಇಲ್ಲಿ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ NDB. ಇದನ್ನ ಬ್ರಿಕ್ಸ್ ದೇಶಗಳೇ ಸೇರಿ ಕಟ್ಟಿದ್ದು. ತಮ್ಮ ದೇಶಗಳ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಫಂಡಿಂಗ್ ಮಾಡೋಕೆ ಅಂತಾನೆ ಶುರು ಮಾಡಿರೋ ಈ ಬ್ಯಾಂಕ್ ಬಗ್ಗೆ ಎಕ್ಸಾಮ್ಗಳಲ್ಲಿ ಪದೇ ಪದೇ ಪ್ರಶ್ನೆಗಳು ಬರ್ತಾನೇ ಇರುತ್ತೆ. ಸೊ ಕೀಪ್ ದಿಸ್ ಇನ್ ಮೈಂಡ್. ಈಗ ಕರೆಂಟ್ ಅಫೇರ್ಸ್ನ ಅತ್ಯಂತ ಹಾಟ್ ಟಾಪಿಕ್ ಕಡೆ ಬರೋಣ. ವಿಭಾಗ 3, ವಿಸ್ತರಣೆ ಅಥವಾ ಎಕ್ಸ್ಪ್ಯಾನ್ಷನ್. ಈಗ ಬ್ರಿಕ್ಸ್ ಅಂದ್ರೆ ಬರೀ 5 ದೇಶಗಳು ಮಾತ್ರ ಅಲ್ಲ. ಪ್ರಸ್ತುತ ಅನೇಕ ಹೊಸ ದೇಶಗಳು ಈ ಗುಂಪಿಗೆ ಸೇರ್ಪಡೆ ಆಗ್ತಿವೆ. ಇನ್ನು ಕೆಲವು ಕ್ಯೂನಲ್ಲಿ ನಿಂತಿವೆ. ಯಾಕೆ? ಸಿಂಪಲ್, ಎಲ್ಲರಿಗೂ ಉತ್ತಮ ಎಕಾನಮಿ ಮತ್ತು ಟ್ರೇಡ್ ಬೇಕು. ಜಾಗತಿಕ ಮಟ್ಟದಲ್ಲಿ ತಮ್ಮ ಧ್ವನಿಯನ್ನ ಕೇಳಿಸೋಕೆ ಒಂದು ಆಲ್ಟರ್ನೇಟಿವ್ ಪ್ಲಾಟ್ಫಾರ್ಮ್ ಬೇಕು. ಈ ತರದ ವಿಸ್ತರಣೆಯಿಂದ ಬ್ರಿಕ್ಸ್ ಜಗತ್ತಿನ ಬಹುದೊಡ್ಡ ಜನಸಂಖ್ಯೆ ಮತ್ತು ಆರ್ಥಿಕತೆಯನ್ನ ಪ್ರತಿನಿಧಿಸುವ ಒಂದು ಬೃಹತ್ ಒಕ್ಕೂಟವಾಗಿ ಬೆಳೀತಿದೆ. ಈಗ ಅತ್ಯಂತ ನಿರ್ಣಾಯಕವಾದ ವಿಭಾಗಕ್ಕೆ ಬರೋಣ. ವಿಭಾಗ 4, ನಮ್ಮ ಭಾರತಕ್ಕೆ ಇದರ ಪ್ರಾಮುಖ್ಯತೆ ಏನು? ಇಲ್ಲಿ ಭಾರತಕ್ಕೆ ಮುಖ್ಯವಾಗಿ 3 ಮೇಜರ್ ಸ್ಟ್ರಾಟಜಿಕ್ ಬೆನಿಫಿಟ್ಸ್ ಇವೆ. ಮೊದಲನೇದು ಟ್ರೇಡ್. ರಷ್ಯಾ, ಬ್ರೆಜಿಲ್ನಂತಹ ದೇಶಗಳ ಜೊತೆ ಹೊಸ ಆರ್ಥಿಕ ಅವಕಾಶಗಳು ಸೃಷ್ಟಿಯಾಗ್ತವೆ. ಎರಡನೇದು ಜಿಯೋಪಾಲಿಟಿಕ್ಸ್. ಇಷ್ಟು ದೊಡ್ಡ ಗುಂಪಿನಲ್ಲಿ ನಾವಿರೋದರಿಂದ ಗ್ಲೋಬಲ್ ಲೆವೆಲಲ್ಲಿ ಭಾರತದ ಧ್ವನಿಗೆ ಸಿಕ್ಕಾಪಟ್ಟೆ ಪವರ್ ಸಿಗುತ್ತೆ. ಮೂರನೇದು ಎಕಾನಮಿ. ವಿದೇಶಿ ಬಂಡವಾಳ ಮತ್ತು ಸಹಕಾರದಿಂದ ನಮ್ಮದೇ ದೇಶದ ಡೊಮೆಸ್ಟಿಕ್ ಗ್ರೋತ್ ಕೂಡ ಫಾಸ್ಟ್ ಆಗುತ್ತೆ. ಇದನ್ನ ಎಕ್ಸಾಮ್ ಆನ್ಸರ್ಸ್ನಲ್ಲಿ ಪಾಯಿಂಟ್ ವೈಸ್ ಬರೆಯೋಕೆ ಮರಿಬೇಡಿ. ನೆಕ್ಸ್ಟ್ ಟಾಪಿಕ್, ವಿಭಾಗ 5, ಬ್ರಿಕ್ಸ್ ಮತ್ತು ಪಾಶ್ಚಿಮಾತ್ಯ ಜಗತ್ತು. ಇವೆರಡರ ನಡುವಿನ ವ್ಯತ್ಯಾಸ. ಯಾವುದೇ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಓದುವಾಗ ನಿಷ್ಪಕ್ಷಪಾತವಾಗಿ ಎರಡೂ ಕಡೆನೂ ನೋಡ್ಬೇಕು ಅಲ್ವಾ? ಇಲ್ನೋಡಿ, ಬ್ರಿಕ್ಸ್ ಮುಖ್ಯವಾಗಿ ಎಮರ್ಜಿಂಗ್ ಎಕಾನಮೀಸ್ ಮತ್ತು ಹೊಸ ಆಲ್ಟರ್ನೇಟಿವ್ ಫೈನಾನ್ಷಿಯಲ್ ಸಿಸ್ಟಮ್ಸ್ ಮೇಲೆ ಫೋಕಸ್ ಮಾಡುತ್ತೆ. ಆದರೆ ಪಾಶ್ಚಿಮಾತ್ಯ ದೇಶಗಳು ಅಂದ್ರೆ ಅಮೆರಿಕ, ಯುರೋಪ್ ಇವೆಲ್ಲ ಆಲ್ರೆಡಿ ಡೆವಲಪ್ಡ್ ಆಗಿರೋ ಎಸ್ಟಾಬ್ಲಿಷ್ಡ್ ಪವರ್ಸ್.
ಅವು ವರ್ಲ್ಡ್ ಬ್ಯಾಂಕ್, IMF ನಂತಹ ಸಾಂಪ್ರದಾಯಿಕ ಸಂಸ್ಥೆಗಳನ್ನು ರೆಪ್ರೆಸೆಂಟ್ ಮಾಡ್ತವೆ. ಮೇನ್ಸ್ ಎಕ್ಸಾಮ್ಸ್ನಲ್ಲಿ ಬರೆಯೋಕೆ ಇದೊಂದು ಪರ್ಫೆಕ್ಟ್ ಕಂಪ್ಯಾರಿಸನ್. ಇದು ಯಾವುದೇ ರಾಜಕೀಯ ಪಕ್ಷಪಾತವಿಲ್ಲದೆ ಜಗತ್ತಿನಲ್ಲಿ ನಡೀತಿರೋ ಒಂದು ನ್ಯಾಚುರಲ್ ಶಿಫ್ಟ್ ಅಷ್ಟೇ. ಹಾಗಾದ್ರೆ ಫ್ಯೂಚರ್ ಏನು? ಈಗ ಜಾಗತಿಕ ಮಟ್ಟದ ಎಕ್ಸ್ಪರ್ಟ್ಸ್ ಏನಂತ ಚರ್ಚೆ ಮಾಡ್ತಿದ್ದಾರಂದ್ರೆ, ಈ ಹೊಸ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಮುಂದಿನ ದಿನಗಳಲ್ಲಿ ಬ್ರಿಕ್ಸ್ ಜಗತ್ತಿನ ಅತಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತಾ ಅಂತ. ಪ್ರಸ್ತುತ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಇದೇ ಅತಿ ದೊಡ್ಡ ಚರ್ಚೆಯ ವಿಷಯವಾಗಿದೆ. ಇಷ್ಟೊತ್ತು ನಾವು ಮಾತಾಡಿದ್ದನ್ನ ಸ್ವಲ್ಪ ಟೆಸ್ಟ್ ಮಾಡೋಣ. ವಿಭಾಗ 6 ಪರೀಕ್ಷಾ ತಯಾರಿ ರಸಪ್ರಶ್ನೆ. ಇಲ್ಲೊಂದು ಪ್ರಾಕ್ಟೀಸ್ ಪ್ರಶ್ನೆ ಇದೆ ನೋಡಿ. ಸದಸ್ಯ ರಾಷ್ಟ್ರಗಳ ಡೆವಲಪ್ಮೆಂಟ್ ಸಪೋರ್ಟ್ ಮಾಡೋಕೆ ಬ್ರಿಕ್ಸ್ ಯಾವ ಹಣಕಾಸು ಸಂಸ್ಥೆಯನ್ನ ರಚಿಸ್ತು? ಜಸ್ಟ್ ನೆನ್ಪು ಮಾಡ್ಕೊಳ್ಳಿ, ನಾವಾಗಲೇ ಡಿಸ್ಕಸ್ ಮಾಡಿದ್ವಿ. ಹೌದು, ಎಕ್ಸಾಕ್ಟ್ಲಿ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ NDB. ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಇಂಥ ನೇರವಾದ ಪ್ರಶ್ನೆಗಳು ಖಂಡಿತ ಬರ್ತವೆ, ಸೊ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಕೊನೆಯದಾಗಿ ಬರೀ 30 ಸೆಕೆಂಡಲ್ಲಿ ಇಡೀ ಟಾಪಿಕ್ನ ಒಂದು ಕ್ವಿಕ್ ರೀಕ್ಯಾಪ್ ಮಾಡೋಣ. ಬ್ರಿಕ್ಸ್ ಅಂದ್ರೆ 5 ಪ್ರಮುಖ ಉದಯೋನ್ಮುಖ ದೇಶಗಳು. ಇದು ಶುರುವಾಗಿದ್ದೇ ಎಕನಾಮಿಕ್ ಗ್ರೋತ್ಗಾಗಿ, ಈಗ ಫುಲ್ ಎಕ್ಸ್ಪ್ಯಾಂಡ್ ಆಗ್ತಿದೆ. ಜೊತೆಗೆ ಜಾಗತಿಕ ಜಿಯೋಪಾಲಿಟಿಕ್ಸ್ನಲ್ಲಿ ಸ್ಪೆಷಲ್ ಆಗಿ ನಮ್ಮ ಭಾರತದ ಆರ್ಥಿಕತೆಗೆ ಇದು ಬಹಳ ದೊಡ್ಡ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಉಳ್ಳಂಥ ಗುಂಪು. ಪರೀಕ್ಷೆಯ ಶಾರ್ಟ್ ನೋಟ್ಸ್ಗೆ ಇಷ್ಟು ಪಾಯಿಂಟ್ಸ್ ಪಕ್ಕಾ ಇರಬೇಕು. ಕೊನೆಗೆ ನಿಮಗೊಂದು ಆಳವಾದ ಪ್ರಶ್ನೆ ಬಿಟ್ಟೋಗ್ತೀನಿ. ಬ್ರಿಕ್ಸ್ ಹೀಗೆ ವಿಸ್ತರಣೆ ಆಗ್ತಾ ಹೊಸ ಫಿನಾನ್ಷಿಯಲ್ ಸಿಸ್ಟಮ್ಸ್ನ ಕ್ರಿಯೇಟ್ ಮಾಡ್ತಿದ್ರೆ, ಇದು ಫ್ಯೂಚರಲ್ಲಿ ಎಮರ್ಜಿಂಗ್ ಎಕಾನಮೀಸ್ನ ಗ್ಲೋಬಲ್ ಟ್ರೇಡನ್ನು ಹೇಗೆ ಕಂಪ್ಲೀಟಾಗಿ ಬದಲಾಯಿಸ್ಬೋದು? ಇದರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ, ಅನಲೈಸ್ ಮಾಡಿ. ಇದು ನಿಮ್ಮ ಅನಾಲಿಟಿಕಲ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡುತ್ತೆ. ಈ ಸ್ಟಡಿ ಗೈಡ್ ನಿಮ್ಮ ಪ್ರಿಪರೇಷನ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಆಲ್ ದ ಬೆಸ್ಟ್.